ಎಲ್ಲಿ ಯಾವ ಜಾಗದಲ್ಲಿ ಯಾವ ಸಮಯಕ್ಕೆ ಮೌನವಾಗಿರಬೇಕು ಅನ್ನೋದು ಗೊತ್ತೇ ಇಲ್ಲ. ಹೌದು ತಾನೆ? ಎಲ್ಲಿ ಬೇಕಲ್ಲಿ ಬಾಯಿಗೆ ಬಂದಿದ್ದು ಮಾತಾಡ್ತೀವಿ, ರೈಟ್? ಸೊ ಇವತ್ತು ಅದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ಯಾವ ಜಾಗದಲ್ಲಿ ನೀವು ಮೌನ ವಹಿಸ್ಬೇಕು, ಮೌನ ವಹಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 99% ಜನಕ್ಕೆ ಗೊತ್ತೇ ಇಲ್ಲ ಇಂಥ ಜಾಗದಲ್ಲಿ ನಾವು ಮೌನನೂ ವಹಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಎಷ್ಟೊಂದು ಪಶ್ಚಾತ್ತಾಪಗಳು ಕಡಿಮೆ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ತುಂಬ ಜನ ಹೇಳಿದ್ನಲ್ಲ, 99% ಜನಕ್ಕೆ. ಸೊ ಇದರಿಂದ ತುಂಬ ಕಷ್ಟ ಮತ್ತು ತುಂಬ ತೊಂದರೆಗಳನ್ನೆಲ್ಲ ಮೈ ಮೇಲೆ ಎಳ್ಕೊಂಡಿರ್ತೀರ. ಹೌದು ತಾನೇ? ಆ್ಯಂಡ್ ಎಷ್ಟೊಂದು ಸಲ ನಿಮಗೂ ಅನಿಸಿರ್ಬೇಕಲ್ವಾ, ಒಂದೇ ಒಂದು ಸೆಕೆಂಡು ಅವತ್ತು ನಾನು ಮೌನವಾಗಿ ಇದ್ಬಿಟ್ಟಿದ್ದಿದ್ರೆ ಇವತ್ತು ಈ ಥರ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ನಿಮಗೂ ಕೂಡ ಅನಿಸಿರ್ಬೇಕಲ್ಲ. ಲೈಫಲ್ಲಿ ಯಾವುದಾದ್ರೂ ಒಂದು ಕ್ಷಣದಲ್ಲಿ ಈ ಥರ ಆಗೇ ಆಗಿರುತ್ತೆ. ನಿಮಗೆ ಅನಿಸಿದ್ಯಾ ನಿಮಗೂ, ನಾನು ಅವತ್ತು ಹಂಗೆ ಸುಮ್ಮನೆ ಇದ್ಬಿಡ್ಬೇಕಿತ್ತು, ಇವತ್ತು ಈ ಥರ ಆಗ್ತಿರ್ಲಿಲ್ಲ ಅಂತ? ಹೌದಾ? ನೆನೆಸ್ಕೊಳ್ಳಿ, ಖಂಡಿತ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಈ ಸಿಚುವೇಶನ್ ಇದ್ದೇ ಇರುತ್ತೆ, ಈ ಪಶ್ಚಾತ್ತಾಪ ಇದ್ದೇ ಇರುತ್ತೆ. ಸೊ ಬನ್ನಿ ನೋಡೋಣ ಯಾವ್ಯಾವ ಜಾಗದಲ್ಲಿ ಮೌನವಾಗಿರಬೇಕು ಅಂತ. ಸೊ ಮೊದಲನೇದಾಗಿ, ನೀವು ಅತಿಯಾಗಿ ಕೋಪದಲ್ಲಿದ್ದಾಗ ಅಥವಾ ಕೋಪ ಬಂದಾಗ, ಸೊ ಆ ಸಮಯದಲ್ಲಿ ಆ್ಯಂಡ್ ಆ ಜಾಗದಲ್ಲಿ ನೀವು ದಯವಿಟ್ಟು ಮೌನ ವಹಿಸಿ. ಗೊತ್ತಾಯ್ತಾ? ಸೊ ಇದು ಮೊದಲನೇ ಪ್ಲೇಸ್ ಆ್ಯಂಡ್ ಮೊದಲನೇ ಸಿಚುಯೇಷನ್ ನೀವೆಲ್ಲಿ ಮೌನ ವಹಿಸ್ಬೇಕಂದ್ರೆ. ಗೊತ್ತಾಗ್ತಿದೆಯಾ? ಯಾಕಂದರೆ ನಿಮ್ಮ ಬ್ರೈನು ಮತ್ತು ನಿಮ್ಮ ನಾಲಿಗೆ ಇವೆರಡು ಹಿಡಿತದಲ್ಲಿ ಇರೋದಿಲ್ಲ ಈ ಸಮಯದಲ್ಲಿ. ಹೌದು ತಾನೆ? ಸೊ ಬಾಯಿಗೆ ಬಂದಿದ್ದು ಹೆಂಗೆ ಬೇಕಂಗೆ ಕೆಟ್ಟದಾಗಿ ಮಾತಾಡ್ತೀರಾ, ಇನ್ನೊಬ್ರು ಮನಸ್ಸಿಗೆ ಚುಚ್ಚೋ ಹಾಗೆ ಮಾತಾಡ್ತೀರಾ, ನೋವಾಗೋ ಹಾಗೆ ಮಾತಾಡ್ತೀರಾ. ಬೇರೆ ದೊಡ್ಡ ದೊಡ್ಡ ಆಯುಧಗಳೇ ಬೇಡ, ಚಾಕು ಆಯಿತು, ಗನ್ ಆಯಿತು, ಮಚ್ಚಾಯ್ತು, ಇನ್ಯಾವುದು ಬೇಡವೇ ಬೇಡ, ಅಷ್ಟು ಶಾರ್ಪ್ ಇರುತ್ತೆ ನಮ್ಮ ವರ್ಡ್ಸು. ಹೌದು ತಾನೆ? ಈ ಥರ ಮಾಡಿರ್ತೀರ ಅಲ್ವಾ? ಸೊ ಈ ಥರ ಆದಾಗ ಮುಂದೆ ನಿಮ್ಮ ಕೋಪ ಕಮ್ಮಿ ಆದಾಗ ನಿಮ್ಮ ಮಾತನ್ನ ವಾಪಸ್ ತಗೊಳಕ್ಕಾಗುತ್ತಾ ನೀವು? ಅಲ್ಲ ಹೇಳಿ, ಎಷ್ಟೇ ದುಡ್ಡು ಕೊಟ್ಟು ವಾಪಸ್ ತಗೊಳಕ್ಕಾಗುತ್ತಾ? ನೀವು ವಾಪಸ್ ತಗೊಳಕ್ಕಾಗಲ್ಲ ಒಂದು ಕಡೆ. ಆದರೆ ನೀವು ಯಾರಿಗೆ ಈ ಥರ ಅಂದು ನೋಯಿಸಿರ್ತೀರಲ್ಲ, ಅವರು ಲೈಫ್ ಲಾಂಗ್ ನೀವು ಅಂದಿರೋ ಮಾತನ್ನ ಮರೆಯೋಕ್ಕೆ ಚಾನ್ಸೇ ಇರೋದಿಲ್ಲ. ಬಿಕಾಸ್ ಅಷ್ಟೊಂದು ಕೆಟ್ಟದಾಗಿ ಮನಸ್ಸು ನೋವೋ ರೀತಿ ನಾವು ಮಾತಾಡಿರ್ತೀವಿ ಅವ್ರಿಗೆ. ಹೌದು ತಾನೆ? ಸೊ ಆ ಥರ ಸಿಚುಯೇಷನ್ ಇದ್ದಾಗ ನೀವು ಮೌನ ವಹಿಸ್ಬಿಟ್ರೆ ಯಾವುದೇ ಸಂಬಂಧಗಳು ಹಾಳಾಗೋದೇ ಇಲ್ಲ. ಕರೆಕ್ಟ್ ತಾನೆ? ಸೊ ನೀವು ಅಯ್ಯೋ ನಾನು ಸೋತ್ಬಿಟ್ಟೆ ಅಂತ ಅಂದ್ಕೊಳ್ಳೋದು ಸರಿನೇ ಅಲ್ಲ. ನೀವು ಸೋತಿರಲ್ಲ ಅಂಥ ಸಮಯದಲ್ಲಿ ಮೌನ ವಹಿಸಿದಾಗ, ನೀವು ಆ್ಯಕ್ಚುಲಿ ಗೆದ್ದಿರ್ತೀರ. ಯಾವ ಥರ ಸಂಬಂಧ ಉಳಿಸ್ಕೊಳ್ಳೋದ್ರಲ್ಲಿ ಗೆದ್ದಿರ್ತೀರ. ಮೆಚ್ಯೂರ್ಡ್ ವೇನಲ್ಲಿ ಮೌನ ವಹಿಸ್ಬಿಟ್ಟು ಎಲ್ಲ ಸಿಚುವೇಶನ್ ತಣ್ಣಗಾದ್ಮೇಲೆ, ನಿಮ್ಮ ಕೋಪ ತಣ್ಣಗಾದ್ಮೇಲೆ ಏನು ಅಂತ ಅರ್ಥ ಮಾಡ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಯಾವಾಗಲೂ ಗೆದ್ದೇ ಇರ್ತೀರ ಅಂಥ ಸಿಚುವೇಶನಲ್ಲಿ, ಸೋತಿರಲ್ಲ. ಓಕೆ, ನೆಕ್ಸ್ಟ್ ಯಾವಾಗ ಮೌನ ವಹಿಸ್ಬೇಕು ಅಂದರೆ, ಏನಾದರೂ ವಿಷಯದ ಬಗ್ಗೆ ನಿಮಗೆ ಅರ್ಧಂಬರ್ಧ ಗೊತ್ತಿದ್ರೆ ಅಥವಾ ಯಾವುದಾದ್ರೂ ಬಗ್ಗೆ ಅರ್ಧಂಬರ್ಧ ತಿಳುವಳಿಕೆ ಇದ್ದರೆ ದಯವಿಟ್ಟು ಆ ಟೈಮಲ್ಲಿ ಕೂಡ ಮೌನ ವಹಿಸಿ. ಗೊತ್ತಾಗ್ತಿದೆಯಾ? ಯಾಕಂದರೆ ಅರ್ಧಂಬರ್ಧ ಗೊತ್ತಿರೋರೆ ತಾನೆ ನನಗೆ ಅದು ಗೊತ್ತು, ಇದು ಗೊತ್ತು, ನಾನು ತೋರಿಸ್ಕೋಬೇಕು ಅವ್ರಿಗೆ ನನಗಿಷ್ಟೆಲ್ಲ ಗೊತ್ತು ಅಂತ ಮಾತಾಡೋದು. ಸೊ ಅದು ಅಹಂಕಾರದ ಲಕ್ಷಣ ಆಗುತ್ತೆ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು ಅನ್ನೋದ್ರ ಲಕ್ಷಣ ಅಲ್ಲ ಅದು. ಆ್ಯಂಡ್ ನೀವು ಮಾತಾಡ್ಬಿಡ್ತೀರಾ, ಏನು ಅನ್ಕೋತೀರಾ, ನೋಡ್ದಾ ಎದುರುಗಡೆ ಇರೋರೆಲ್ಲ ನನ್ನನ್ನು ಫುಲ್ ಇಷ್ಟಪಟ್ಟರು, ನನಗೆ ಎಷ್ಟೆಲ್ಲ ಗೊತ್ತು ಅಂದ್ಬಿಟ್ಟು ಅವ್ರಿಗೊಂದು ಇವಾಗ ಐಡಿಯಾ ಬಂತು ಅನ್ಕೋತೀರಾ. ಖಂಡಿತ ಇಲ್ಲ. ಯಾರು ನಿಮ್ಮ ಎದುರುಗಿರೋರು ಆ ಥರ ಅಂದ್ಕೊಳ್ಳೋದೇ ಇಲ್ಲ. ಇವ್ನು ಯಾವ ಮೂರ್ಖ ನನ್ನ ಮಗ, ಏನು ಕರೆಕ್ಟಾಗಿ ಗೊತ್ತಿಲ್ದಲೇ ಮಾತಾಡ್ತಿದ್ದಾನೆ ಅಂತ ಅನ್ಕೋತಾರೆ ಅವರು. ಹೌದಾ? ಸೊ ನಿಮ್ಮ ಮಾತಿಗೊಂದು ತೂಕ ಇರಬೇಕು, ಒಂದು ಅರ್ಥ ಇರಬೇಕು. ಆವಾಗ ತಾನೇ ನಿಮ್ಮ ಮಾತಿಗೂ ಒಂದು ಬೆಲೆ, ನಿಮಗೂ ಒಂದು ಬೆಲೆ. ಐ ಮೀನ್ ನಿಮಗೆ ಅಂತ ಅನ್ಕೊಡಿ. ಈಗ ಬೇರೆಯವ್ರು ಯಾರು ನಿಮ್ಮ ಎದುರುಗಡೆ ಇರೋರು ಸುಮ್ಮನೆ ಬೇಕಾಬಿಟ್ಟು ಬಾಯಿಗೆ ಬಂದಿದ್ದು ಮಾತಾಡಿದ್ರು, ಅರ್ಧಂಬರ್ಧ ವಿಷಯ ನಿಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಅಂದ್ಕೊಳ್ಳಿ. ಬಟ್ ಅವರು ಅರ್ಧಂಬರ್ಧ ತಿಳ್ಕೊಂಡು ಹೇಳ್ತೀರಿ, ನೀವೇನಂತೀರ, ಇವನು ಯಾವ ನನ್ನ ಮಗ ಮೂರ್ಖ, ಇವನು ಇವಳೊಬ್ಳು ಮೂರ್ಖ, ಇವಳಿಗೆ ಏನು ಗೊತ್ತಿಲ್ಲ ಅಂತ ಅನ್ಕೋತಿರಲ್ಲ. ಸೊ ಅದೇ ರೀತಿ ನಿಮ್ಮ ಬಗ್ಗೆನೂ ಅವ್ರು ಅನ್ಕೋತಾರೆ ಆ ಥರ. ಹಾಗಂತ ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲ ಗೊತ್ತು ಅಂತ ನಾನು ಹೇಳ್ತಿಲ್ಲ, ಆಯಿತಾ? ಸೊ ಯಾವಾಗಲೂ ನನಗೆ
ಏನು ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು ಅನ್ನೋ ಮೈಂಡ್ಸೆಟ್ನ ಬೆಳೆಸ್ಕೋಬೇಕು, ಮೈಂಡ್ಸೆಟ್ ಇಟ್ಕೋಬೇಕು. ಆವಾಗ ಲೈಫಲ್ಲಿ ಕಲಿತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಎಲ್ಲಿ ಮೌನವಾಗಿರ್ಬೇಕಂದ್ರೆ, ನಿಮ್ಮ ಮಾತಿಗೆ ಎಲ್ಲಿ ಯಾರ ಹತ್ರ ಬೆಲೆ ಇರೋದಿಲ್ಲ, ದಯವಿಟ್ಟು ಅಲ್ಲೂ ಕೂಡ ಮೌನ ವಹಿಸಿ. ಓಕೆ? ಈಗ ನೀವು ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತೀರಾ, ಅಥವಾ ಏನೋ ಒಂದು ಶೇರ್ ಮಾಡ್ಕೋಬೇಕು ಅಂತೀರ ನಿಮ್ಮ ಫೀಲಿಂಗ್ಸ್ನ. ಬಟ್ ನಿಮ್ಮ ಫ್ರೆಂಡ್ಸೇ ಆಯಿತು, ರಿಲೇಟಿವ್ಸೇ ಆಯಿತು, ಅಥವಾ ನಿಮ್ಮ ಜೊತೆ ಯಾರು ಇರ್ತಾರೋ ಅವರು ಅದನ್ನಂತ ಟೀಸ್ ಮಾಡ್ತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಡಲ್ಲ, ಗಮನ ಕೊಡಲ್ಲ. ರೈಟ್? ಅಂಥ ಸಮಯದಲ್ಲಿ ದಯವಿಟ್ಟು ಮಾತನ್ನ ಅಲ್ಲಿಗೆ ನಿಲ್ಲಿಸ್ಬಿಡಿ, ಆ ಕ್ಷಣನೇ ನಿಲ್ಲಿಸ್ಬಿಡಿ. ಅವ್ರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ಮಾತನ್ನ ನಿಲ್ಲಿಸಿ. ಸೊ ಒಂದು ಫೀಲಿಂಗ್ ಬಗ್ಗೆ, ಒಂದು ವಿಷಯದ ಬಗ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅನ್ನೋದೇ ಅವ್ರಿಗೆ ಅರಿವಿಲ್ದಲೇ ಇದ್ದಾಗ, ಸೊ ನೀವು ಅದನ್ನೆಲ್ಲ ಶೇರ್ ಮಾಡಿ ಅವ್ರ ಹತ್ರ ಏನೂ ಯೂಸ್ ಇಲ್ಲ, ನಿಮ್ಮ ವ್ಯಕ್ತಿತ್ವನೇ ಹಾಳಾಗುತ್ತೆ. ಹೌದಾ? ಕರೆಕ್ಟ್ ಅಲ್ವಾ? ಆ್ಯಂಡ್ ಎಲ್ರಿಗೂ ಅರ್ಥ ಮಾಡಿಸೋವಂಥ ಜವಾಬ್ದಾರಿ ಕೂಡ ನೀವ್ಯಾರೂ ವಹಿಸ್ಕೊಂಡಿಲ್ಲ. ಗೊತ್ತಾಗ್ತಿದ್ಯಾ? ಸೊ ಅಂಥವ್ರು ಮಧ್ಯ ಬಂದು ಆ ಥರ ಮಾಡಿದಾಗ ಮೌನವಾಗಿದ್ದುಬಿಡಿ. ಯಾಕಂದರೆ ಈ ಕತ್ತೆ ಮುಂದೆ ಕಿನ್ನರಿ ಬಾರಿಸಿದ್ರೆ ಸಂಗೀತಕ್ಕೆ ಅವಮಾನ ಅಲ್ವಾ? ಕತ್ತೆಗೆ ಏನು ಗೊತ್ತು ಸಂಗೀತದ ಬೆಲೆ? ಗೊತ್ತಾಗ್ತಿದ್ಯಾ? ಸೊ ನಿಮ್ಮ ವ್ಯಕ್ತಿತ್ವ ಹಾಳು ಮಾಡ್ಕೋಬೇಡಿ ಅಂಥವ್ರಿಂದ, ದಯವಿಟ್ಟು ಮೌನವಾಗಿಬಿಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲಿ ಮೌನ ವಹಿಸಿದ್ರೆ ಒಳ್ಳೇದು ಅಂದರೆ, ನಿಮ್ಗೆ ಯಾರಾದರೂ ಏನಾದರೂ ಕೆಟ್ಟದಾಗ ಅನ್ಬೇಕಾದ್ರೆ, ರೈಟ್, ಅಥವಾ ಅವಮಾನ ಮಾಡಬೇಕಾದ್ರೆ ಮೌನವಾಗಿಬಿಡಿ. ಇದೇನು ಹಿಂಗಂತಿದ್ದೀರಲ್ಲ, ಅದು ಹೆಂಗೆ ಸರಿ, ಸುಮ್ಮನೆ ಮೌನವಾಗಿ ಇರೋಕ್ಕಾಗುತ್ತೆ ಅಂತ ಅನ್ಕೋತಿದ್ದೀರಾ? ಹೌದು, ಮತ್ತೆ ಈಗ ಅವರು ಏನೋ ಒಂದು ಬೈದ್ರು ನಿಮಗೆ ಅಂತ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರಾ ಅಂತ ತಾನೇ ಅರ್ಥ. ಈಗ ಫಾರ್ ಎಕ್ಸಾಂಪಲ್, ನೀನು ಸರಿ ಇಲ್ಲ, ನೀನು ಮೋಸ ಮಾಡ್ತೀಯಾ, ಆ ಥರ ಏನಾದ್ರು ಅಂದರು, ಅಥವಾ ನೀನು ಕತ್ತೆ, ಗೂಬೆ, ಐ ಮೀನ್ ನೀವು ಯಾಕೆ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ? ನಾವು ಅಕ್ಸೆಪ್ಟ್ ಮಾಡಿರೋ ತಾನೇ ಅದ್ರ ಬಗ್ಗೆ ಹೇಳೋದಕ್ಕೆ ಏನಾದರೂ ಆಗೋದು. ನೀವು ಅಕ್ಸೆಪ್ಟೇ ಮಾಡಿರಲ್ಲ, ಮಾಡಲೇಬೇಡಿ. ಸೊ ಇನ್ನು ಅವ್ರ ಹತ್ರ ಏನು ಮಾತಾಡೋಕ್ಕಾಗುತ್ತೆ? ಅದು ನೀವಲ್ಲ ಅನ್ನೋ ರೀತಿ ಇದ್ಬಿಡಿ. ಸೊ ಮೌನವಾಗಿ ಇದ್ಬಿಡಿ. ನೀವೇನಾದರೂ ರಿಟರ್ನ್ ಮಾತಾಡೋಕೆ ಹೋದರೆ, ಹೌದು ನೀವು ಅದೇ ಅವ್ರು ಹೇಳಿದ್ದೇನೆ ನೀವು ಅನ್ನೋ ರೀತಿ ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಕರೆಕ್ಟ್ ತಾನೆ? ಸೊ ಯಾರೇ ಆಗಲಿ ಆ ಥರ ನಿಮ್ಮನ್ನ ಅವಮಾನ ಮಾಡೋದು, ನಿಲ್ಲಿಸೋದು ಮಾಡ್ತಿದ್ದಾರೆ ಅಂದರೆ ಅವ್ರ ಮುಖ್ಯ ಉದ್ದೇಶ ಏನಾಗಿರೋ ಗೊತ್ತಾ? ನಿಮ್ಮನ್ನ ಕೆರಳಿಸೋದು, ನಿಮಗೆ ಕೋಪ ಬರ್ಸೋದು. ಐ ಮೀನ್ ಹೇಳ್ಬೇಕಾದ್ರೆ ನಿಮ್ಮ ಹೆಲ್ತ್ ಹಾಳಾಗಲಿ, ನಿಮ್ಮ BP ರೈಸ್ ಆಗಲಿ. ಸೊ ಈ ಥರ ಅವ್ರ ಉದ್ದೇಶನೇ ಅಷ್ಟು, ನಿಮ್ಮನ್ನು ಕೆರಳಿಸ್ಬಿಟ್ಟು ಬಿಡಬೇಕಷ್ಟೇ ಅವ್ರ ಉದ್ದೇಶ. ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ, ಓಕೆನಾ? ಅವ್ರ ಹೆಲ್ತ್ನ ಹಾಳು ಮಾಡ್ಕೊಳ್ಳಲ್ಲ. ಸುಮ್ಮನೆ ಕೋಪ ಬಂದಿರೋ ಥರ, ಸುಮ್ಮನೆ ನಿಮಗೆ ಏನೋ ಇದನ್ನ ಮಾಡೋ ಥರ, ಏನೋ ಪ್ರೊವೋಕ್ ಮಾಡೋ ಥರ, ಸುಮ್ಮನೆ ಏನೋ ಒಂದು ಮಾತಾಡೋದಷ್ಟೇ. ಆದರೆ ಇಲ್ಲಿ ಹಾಳಾಗೋದು ಯಾರು? ನೀವು. ಕರೆಕ್ಟಾ? ಸೊ ಅವ್ರಿಗೆ ಆ ಥರ ಚಾನ್ಸೇ ಕೊಡಬೇಡಿ, ಗಮನನೇ ಕೊಡ್ದಂಗೆ ನೀವು ಬೇರೆ ಏನೋ ಕೆಲಸ ಮಾಡ್ಕೊಬಿಡಿ, ಅಥವಾ ಇನ್ನೇನೋ ಮಾಡಿ. ರೈಟ್? ಸೊ ಅವ್ರಿಗೆ ನಾಚಿಕೆ ಹೋಗುತ್ತೆ. ಇದೇನಿದು? ಈಗ ನೀವು ಯಾರ ಹತ್ರನಾದ್ರು ಏನಾದರೂ ಕೇಳ್ತೀರಾ ಅನ್ಕೊಳ್ಳಿ, ಅವ್ರು ಮಾತಾಡೋದು ಹೋದರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಒಂದು 4 ಜನ ಇದ್ರು ಜೊತೆಯಲ್ಲಿ, ಅವ್ರ ಎದುರಿಗೆ ಹೋಗಿ ಇನ್ನೊಬ್ಬರ ಹತ್ರ ಮಾತಾಡಲ್ಲ ಅಂತ ನಾಚಿಕೆ ಆದಂತಾನೆ ಬೇರೆಯವ್ರ ಎದುರಿಗೆ. ಹೌದು ತಾನೆ? ಸೊ ಇದು ಕೂಡ ಅದೇ ರೀತಿ. ಸೈಲೆಂಟ್ ಆಗಿಬಿಡಿ. ಇದೇನು ಇವನೊಬ್ಬ ಹಿಂಗೆ ಬೈಕೊಂಡಿಟ್ಟ, ಅವ್ರು ನೋಡಿದ್ರೆ ಮೌನವಾಗ್ಬಿಟ್ರು, ಇವನೊಳ್ಳೆ, ಇವನಿಗೆ ಬುದ್ಧಿ ಇಲ್ಲ ಅಂತ ಜನಗಳು ಅನ್ಕೋತಾರೆ. ಆ್ಯಂಡ್ ಆ ಥರ ಅಂದವನು ಕೂಡ ನಾಚಿಕೆ ಪಡ್ಕೊಬಿಡ್ತಾನೆ. ಹೌದು ತಾನೆ? ನೆಕ್ಸ್ಟ್ ಫೈನಲ್ ಆಗಿ, ಅತಿಯಾದ ದುಃಖ ಅಥವಾ ಖುಷಿಯಲ್ಲಿದ್ದಾಗ ದಯವಿಟ್ಟು ಅಲ್ಲೂ ಕೂಡ ಮೌನ ವಹಿಸಿ. ಯಾಕಂದರೆ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ನಾವು ಕಳ್ಕೊತೀವಿ ಆ ಸಮಯದಲ್ಲಿ. ಆ್ಯಂಡ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೂಡ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಸುಮ್ಮನೆ ಖುಷಿನಲ್ಲಿದ್ದಾಗ ಪ್ರಾಮಿಸ್ಗಳು ಮಾಡಿಬಿಡ್ತೀರಾ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. ಬಟ್ ಅದು ಯಾವುದೂ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ನೀವು ಯೋಚನೆ ಮಾಡಿರಲ್ಲ ಅದ್ರ ಬಗ್ಗೆ, ಇದನ್ನು ಮಾಡ್ಬೋದಾ, ಆಗುತ್ತಾ ಮುಂದಕ್ಕೆ ಅಂತ. ಹೌದಲ್ವಾ? ಆ್ಯಂಡ್ ನೀವು ದುಃಖದಲ್ಲಿದ್ದಾಗಲೂ ಕೂಡ ಅವ್ರು ಹಾಗೆ ಇವ್ರು ಹಿಂಗೆ ಆ ಥರ ಅಂತೀರಾ. ಆಮೇಲೆ ಕೋಪ ಬರುತ್ತೆ, ಕೋಪದಲ್ಲೂ ಇನ್ನೇನೋ ಅಂತೀರಾ. ರೈಟ್? ಸೊ ಕರೆಕ್ಟಾಗಿ ನೀವು ಕ್ಲಾರಿಟಿ ಸಿಗಲ್ಲ ಮೈಂಡಿಗೆ, ಏನು ಮಾಡ್ತಿದ್ದೀವಿ, ಏನು ಮಾತಾಡ್ತಿದ್ದೀವಿ. ಹೌದು ತಾನೆ? ಸೊ ಈ ಥರ ಎಲ್ಲ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಖುಷಿಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಯಾವತ್ತೂ ಏನೋ ಮಾತು ಆಡಬೇಡಿ, ಡಿಸಿಷನ್ನು ತಗೋಬೇಡಿ ಅಂತ. ಸೊ ಇದೇ ರೀಸನಿಗೆ ಅದನ್ನೋದು. ಗೊತ್ತಾಗ್ತಿದೆಯಾ? ಸೊ ತುಂಬ ಖುಷಿಲಿದ್ದಾಗ ನೋಡಿದ್ದೀರಾ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಡ್ತೀರಾ. ಬಟ್ ಆಮೇಲೆ ಒಂದು ರಿಯಾಲಿಟಿ ಅರ್ಥ ಆದಾಗ, ಖುಷಿಯೆಲ್ಲ ಕಡಿಮೆ ಆದಮೇಲೆ ಒಂದು ಕಾಮಾಗಿ ಕೂತು ನೋಡಿದಾಗ, ಇದನ್ನು ಮಾಡೋಕ್ಕೆ ಆಗಲ್ಲ, ಸುಮ್ಮನೆ ಹಿಂಗೆ ಅಂದ್ಬಿಟ್ನಲ್ಲ, ಖುಷಿನಲ್ಲಿ ಹಿಂಗೆ ಅಂದ್ಬಿಟ್ಟೆ ಅವ್ರಿಗೆ, ಆ ಥರ ಅನಿಸುತ್ತೆ. ಸೊ ಸ್ವಲ್ಪ ಮೌನ ವಹಿಸಿ ಅಂತ ಸಮಯದಲ್ಲಿ. ಓಕೆನಾ? ದುಃಖ ಕಡಿಮೆ ಆದಾಗ, ಖುಷಿ ಕಡಿಮೆ ಆದಾಗ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ, ಯಾವುದೇ ಒಂದು ವಿಷಯದ ಬಗ್ಗೆ. ಓಕೆನಾ?
ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ತೇಜಸ್ವಿ ಅವ್ರು ಕೂಡ ಹೇಳಿದ್ದಾರೆ, ಸೊ ಮೌನದ ಭಾಷೆನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಹೌದಾ? ಸೊ ಮೌನಕ್ಕೂ ಒಂದು ಭಾಷೆ ಇದೆ, ಅದನ್ನು ತುಂಬ ಅಂದರೆ ತುಂಬ ಏನಂತಾರೆ ಕೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹೌದು ತಾನೆ? ಸೊ ನೀವು ಆ ಮೌನನ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿನ ಬೆಳೆಸ್ಕೊಂಡ್ರೆ, ನೀವು ಮೌನ ವಹಿಸ್ತಾ ಹೋದರೆ ನೀವು ನಿಮ್ಮ ಜೊತೆ ಇರೋರನ್ನ ಚೆನ್ನಾಗಿ ನೋಡ್ಕೋತೀರ. ಅವ್ರು ಮೌನವಾಗಿದ್ರೆ ಅವ್ರ ಮೌನದ ಭಾಷೆ ಕೂಡ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೌನ ಏನಕ್ಕೆ ಇಂಪಾರ್ಟೆಂಟ್, ಯಾವ ಜಾಗದಲ್ಲಿ ಮೌನ ವಹಿಸ್ಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.